ಸ್ನೇಹಿತರೆ ನಮಸ್ಕಾರ. ಇವತ್ತು ಶುಕ್ರವಾರ, ಸಿನಿಮಾಗಳ ಹಬ್ಬ. ಕನ್ನಡದಲ್ಲಿ ಇವತ್ತು ಸುಮಾರು ಒಂದು 10 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಅದರಲ್ಲಿ ನಾನು ನಿನ್ನೆ ನೋಡಿ ಬಂದಂಥ ಸಿನಿಮಾ, ನಿನ್ನೆ ಪ್ರೀಮಿಯರ್ ಶೋ ಇದ್ದಂಥ ಸಿನಿಮಾ ಜೆ.ಸಿ. ದಿ ಯೂನಿವರ್ಸಿಟಿ. ಡಾಲಿ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡಿದ್ದಾರೆ. ಚೇತನ್ ಜೈರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ. ಸೂರ್ಯ ಪ್ರಖ್ಯಾತ್ ತನ್ನ 2ನೇ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದಾರೆ. ಈ ಸೂರ್ಯ ಪ್ರಖ್ಯಾತ್ 7 ವರ್ಷಗಳ ಹಿಂದೆ ಒಬ್ಬ ಚಾಕ್ಲೇಟ್ ಬಾಯ್ ಆಗಿ ನಡುವೆ ಅಂತರವಿರಲಿ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಅದಾದ ನಂತರದಲ್ಲಿ 7 ವರ್ಷಗಳ ನಂತರ ಈಗ ಅವರು ಮತ್ತೆ ಜೆ.ಸಿಯಲ್ಲಿ ಒಬ್ಬ ದೊಡ್ಡ ಮಾಸ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ವಿಚಾರಕ್ಕೆ ಬಂದರೆ ನಾವೀಗ ಜೆ.ಸಿ. ದಿ ಯೂನಿವರ್ಸಿಟಿ ಅಂತ ಟೈಟ್ಲು. ಜೆ.ಸಿ ಅಂದರೆ ಏನು ಅಂದರೆ ಜುಡಿಷಿಯಲ್ ಕಸ್ಟಡಿ. ಅಂದರೆ ಇಡೀ ಸಿನಿಮಾ ಜೈಲಿನಲ್ಲೇ ನಡೆಯೋದಿಲ್ಲ. ಸಿನಿಮಾದ ಕೆಲವು ಭಾಗಗಳು ಜೈಲಿನಲ್ಲಿ ಚಿತ್ರೀಕರಿಸಿದ್ದಾರೆ, ಇನ್ನು ಕೆಲವು ಭಾಗಗಳು ನಗರ ಪ್ರದೇಶಗಳಲ್ಲಿ ರೌಡಿಸಮ್ ಹೇಗೆ ನಡೆಯುತ್ತೆ. ವಿಶೇಷವಾಗಿ ನಾವು ಬೆಂಗಳೂರಿನ ಭೂಗತ ಜಗತ್ತು ವಿಚಾರವಾಗಿ ಮಾತಾಡ್ತಾ ಬಂದರೆ 1960, 70, 80ರ ದಶಕದಲ್ಲಿ ಬೆಂಗಳೂರಿನ ಭೂಗತ ಜಗತ್ತು ಬಹಳ ಕರಾಳವಾಗಿತ್ತು ಮತ್ತು ಒಂದು ರೀತಿಯಲ್ಲಿ ರೋಡಲ್ಲಿ ಸ್ಟ್ರೀಟ್ ಫೈಟ್ ನಡೆಯುವ ಮಟ್ಟಿಗೂ ಇತ್ತು ಬೆಂಗಳೂರಿನ ಭೂಗತ ಜಗತ್ತು. ಆ ರೀತಿಯ ಭೂಗತ ಜಗತ್ತನ್ನು ಕಟ್ಕೊಡ್ಲಿಕ್ಕೆ ನಿರ್ದೇಶಕರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಏನು ಅಂದರೆ ಒಬ್ಬ ಎಳೆ ಹುಡುಗ, ಅಂದರೆ ಒಬ್ಬ ಕಾಲೇಜ್ ಹುಡುಗ ಹೇಗೆ ರೌಡಿಸಮ್ಗೆ ಬೀಳ್ತಾನೆ, ಹೇಗೆ ರೌಡಿಗಳ ಸಂಪರ್ಕವನ್ನು ಬೆಳೆಸ್ಕೊಳ್ತಾನೆ, ಒಂದು ವೈಷಮ್ಯದಿಂದ, ಕೇವಲ ಒಂದು ಸಣ್ಣ ಸಿಟ್ಟಿನಿಂದ, ಒಂದು ಕೋಪದಿಂದ ಹೇಗೆ ರೌಡಿಗಳ ಗುಂಪಿನಲ್ಲಿ ಆತನೂ ರೌಡಿ ಆಗ್ತಾನೆ, ಜೈಲಿಗೆ ಹೋಗ್ತಾನೆ, ಬಹಳ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಇನ್ನು ರೌಡಿಸಮ್ ವಿಚಾರದ ಚಿತ್ರಗಳಿಗೆ ಬಂದರೆ ಕನ್ನಡದಲ್ಲಿ ಬಹಳ ಮುಖ್ಯವಾಗಿ ಶಿವರಾಜ್ ಕುಮಾರ್ ನಟನೆಯ ಓಂ ಸಿನಿಮಾವನ್ನು ನಾವೊಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತ ಭಾಳಷ್ಟು ಸರಿ ಕರೆದಿದ್ದೀವಿ. ನೀವು ಸಹ ಅದನ್ನು ಒಪ್ಕೊಳ್ತೀರಾ. ಅಂದರೆ ಆ ಸಿನಿಮಾದಲ್ಲಿ ಉಪೇಂದ್ರ ಅವರ ನಿರ್ದೇಶನ ಮತ್ತು ಶಿವರಾಜ್ ಕುಮಾರ್ ಅವರ ನಟನೆಯಲ್ಲಿ ಬಂದಂಥ ಓಂ ಸಿನಿಮಾ ಹತ್ತತ್ರ ಈಗ ಒಂದು 30 ವರ್ಷಗಳೇ ದಾಟೋಗಿದೆ. ಆ ಸಿನಿಮಾದಲ್ಲಿ ಬೆಂಗಳೂರಿನ ಭೂಗತ ಜಗತ್ತಿನಲ್ಲಿ ಇದ್ದಂತಹ ರೌಡಿಗಳು ತಾವೇ ಸ್ವತಃ ಬಂದು ಅಭಿನಯಿಸಿದರು. ಅಂತಹ ಒಂದು ಸಿನಿಮಾದಲ್ಲಿ ರೌಡಿಗಳೇ ಬಂದು ಅಭಿನಯ ಮಾಡಿದ್ದು ಮತ್ತು ಶಿವರಾಜ್ ಕುಮಾರ್ ಅವರು ಲಾಂಗ್ ಹಿಡಿದಿದ್ದು. ಸೊ ಒಟ್ಟಾರೆಯಾಗಿ ಇವತ್ತಿನವರೆಗೂ ಸಹ ಲಾಂಗ್ ಹಿಡಿಯುವ ವಿಚಾರಕ್ಕೆ ಬಂದರೆ ಮತ್ತು ರೌಡಿಸಮ್ ವಿಚಾರಕ್ಕೆ ಬಂದರೆ ಶಿವರಾಜ್ ಕುಮಾರ್ ಅವ್ರ ಮುಂದೆ ಯಾರೂ ಸರಿಸಾಟಿ ಇಲ್ಲ ಅನ್ನುವ ಮಾತು ಸಹ ನಮ್ಮ ಮುಂದೆ ಇದೆ ಮತ್ತು ಚಿತ್ರರಂಗದಲ್ಲಿ ಭಾಳಷ್ಟು ಜನ ಮಾತನಾಡ್ತಾರೆ. ಈಗ ನಾವು ಜೆ.ಸಿ ವಿಚಾರಕ್ಕೆ ಬಂದರೆ ಜೆ.ಸಿಯಲ್ಲೂ ಸಹ ಒಂದು ರೌಡಿಸಮ್ ಆಧಾರಿತ ಕತೆ. ಒಬ್ಬ ಹುಡುಗ ಮಧುಸೂದನ್ ಅಂತ, ಅವನಿಗೆ ಶಾರ್ಟ್ ಫಾರ್ಮಲ್ಲಿ ಎಲ್ಲರೂ ಮ್ಯಾಡಿ ಅಂತ ಕರೀತಾ ಇರ್ತಾರೆ. ಒಬ್ಬ ಮುಗ್ಧ ಹುಡುಗ, ಆತ ತನ್ನ ಸ್ನೇಹಿತರಿಗೆ ಬೆಲೆ ಕೊಡ್ತಾ ಇರ್ತಾನೆ, ತನ್ನ ಗರ್ಲ್ ಫ್ರೆಂಡಿಗೆ ಬೆಲೆ ಕೊಡ್ತಾ ಇರ್ತಾನೆ, ಕುಟುಂಬಕ್ಕೆ ಬೆಲೆ ಕೊಡ್ತಾ ಇರ್ತಾನೆ. ಭಾಳ ಮುಖ್ಯವಾಗಿ ಕುಟುಂಬದ ಪ್ರೀತಿಯಿಂದ ಚೆನ್ನಾಗಿ ಬೆಳೆದಿರುವಂಥ ಒಬ್ಬ ಹುಡುಗ. ಅದರಲ್ಲೂ ಭಾಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ತಂದೆ ಮತ್ತು ಮಗನ ಸೆಂಟಿಮೆಂಟ್ ನೆಕ್ಸ್ಟ್ ಲೆವೆಲ್. ಆ ತಂದೆಯ ಪಾತ್ರದಲ್ಲಿ ಮಾಡಿರುವಂಥ ರಂಗಾಯಣ ರಘು ಇಡೀ ಪ್ರೇಕ್ಷಕರನ್ನೇ ಹಿಡಿದಿಟ್ಬಿಡ್ತಾರೆ. ಒಂದು ಕ್ಷಣದಲ್ಲಿ ರಂಗಾಯಣ ರಘು ಬರುವ ಸೀನ್ಗಳು ಎಲ್ಲರನ್ನೂ ಅಳುವಂತೆ ಮಾಡಿಬಿಡುತ್ತೆ. ಅಷ್ಟು ಚೆನ್ನಾಗಿ ರಂಗಾಯಣ ರಘು ಅಭಿನಯ ಮಾಡಿದ್ದಾರೆ. ಇನ್ನು ಈ ಹುಡುಗ ಮಧುಸೂದನ್ ಭಾಳ ಕೋಪಿಷ್ಟ. ನ್ಯಾಯ ಏನಾದರೂ ಸಿಗದೇ ಇದ್ದಾಗ ನ್ಯಾಯಕ್ಕಾಗಿ ಹೋರಾಡುವ ವ್ಯಕ್ತಿತ್ವವೇ ಈ ಮ್ಯಾಡಿ ಎನ್ನುವ ಕ್ಯಾರೆಕ್ಟರು. ಒಮ್ಮೆ ಆತನ ಗೆಳತಿ ಮೇಘನಾಗೆ ಒಂದು ಫೋನ್ ಬರುತ್ತೆ. ಆ ಫೋನು ಒಬ್ಬ ರೌಡಿಯಿಂದ ಬರುತ್ತೆ. ಅವನು ಪದೇ ಫೋನ್ ಮಾಡಿ ಆ ಹುಡುಗಿಗೆ ಟಾರ್ಚರ್ ಇಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಹುಡುಗಿ ಅನಿವಾರ್ಯವಾಗಿ ಮ್ಯಾಡಿ ಅಂದರೆ ಹೀರೋಗೆ ಕಾಲ್ ಮಾಡಿ ತಿಳಿಸ್ಬೇಕಾಗತ್ತೆ, ಈ ರೀತಿಯಲ್ಲಿ ಯಾರೋ ನನಗೆ ಫೋನ್ ಮಾಡಿ ಬೆದರಿಕೆ ಆಗ್ತಿದ್ದಾರೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ. ಆತ ಆ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಮರುದಿನ ಅವನಿಗೆ ಹೊಡಿಲೇಬೇಕು ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸ್ನವ್ರ ಹತ್ರ ಸಿಗಾಕೊಂಡು ಅವನು ಜೈಲಿಗೆ ಹೋಗ್ತಾನೆ. ಅಲ್ಲಿ 3 ದಿನ ಅಂದರೆ ಒಂದು ಸಣ್ಣ ಪಿಟ್ಟಿ ಕೇಸ್ ಹಾಕಿ ಅವನಿಗೆ ಜೈಲಲ್ಲಿ ಹಾಕ್ತಾರೆ. ಅದು ಜುಡಿಷಿಯಲ್ ಕಸ್ಟಡಿಗೆ. ಆ 3 ದಿನಗಳು ಅವ್ರು ನೋಡಿದಂಥ ಜಗತ್ತೇ ಬೇರೆ ರೀತಿಯಲ್ಲಿರುತ್ತೆ. ಅಂದರೆ ಒಬ್ಬ ಮುಗ್ಧ ಹುಡುಗ, ಒಂದು ಚಾಕ್ಲೇಟ್ ಬಾಯ್, ಕಾಲೇಜಿಗೆ ಹೋಗ್ತಿದ್ದ ಬರ್ತಿದ್ದ, ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದ, ಫ್ರೆಂಡ್ಸ್ ಜೊತೆ ಚೆನ್ನಾಗಿದ್ದ, ಹುಡುಗಿ ಜೊತೆ ಸುತ್ತುತ್ತಾ ಇದ್ದ, ಇದೆಲ್ಲ ಇರುವ ಹುಡುಗ ಜೈಲನ್ನು ಪ್ರವೇಶ ಮಾಡ್ತಾನೆ. ನಮ್ಮ ಸಮಾಜದಲ್ಲಿ ಏನಿದೆ ಅಂದರೆ ಯಾವುದೋ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದ ವ್ಯಕ್ತಿಯನ್ನು ಅವನನ್ನು ಸಾಮಾನ್ಯ ಮನುಷ್ಯನಂತ ನೋಡದೆ ಅವನನ್ನೊಂದು ರೀತಿಯಲ್ಲಿ ರೌಡಿ ಅಂತ ನೋಡೋದು ಒಂಥರ ದುರಂತನೇ. ಯಾಕಂದರೆ ಎಲ್ಲ ವ್ಯಕ್ತಿಗಳು ಕೊಲೆಯನ್ನೇ ಮಾಡಿ, ದರೋಡೆಯನ್ನೇ ಮಾಡಿ ಜೈಲಿಗೆ ಹೋಗಿರಲ್ಲ. ಯಾವುದೋ ಕಾರಣಗಳಿಗೆ ಕೆಲವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಯೂ ಸಹ ಜೈಲಿಗೆ ಹೋಗಿರ್ತಾರೆ. ಆ ರೀತಿಯಲ್ಲಿ ಅಚಾನಕ್ಕಾಗಿ ಸಿಕ್ಕಿಬಿದ್ದಂಥ ಮ್ಯಾಡಿ ಜೈಲಿಗೆ ಹೋಗಿ 3 ದಿನಗಳ ಕಾಲ ಜೈಲಿನಲ್ಲಿರ್ತಾನೆ. ಆ 3 ದಿನಗಳು ಜೈಲಿನಲ್ಲಿ ಅವನಿಗೆ ಒಂದು ಬೇರೆಯೇ ಪ್ರಪಂಚ ಸಿಗುತ್ತೆ. ಸಾಕಷ್ಟು ಜನ ಅಲ್ಲಿರುವಂತಹ ಏನು ಹೇಳ್ಬೋದು, ರೌಡಿ ಅಂತಲೇ ಹೇಳ್ಬೋದು, ಅಲ್ಲಿರುವಂಥ ರೌಡಿಗಳೆಲ್ಲ ಪರಿಚಯ ಆಗ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಥ್ರಿಲ್ಲರ್ ಮಂಜು, ಕುಮಾರಿ ಅನ್ನುವ ಒಂದು ಪಾತ್ರವನ್ನು ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಪರಿಚಯ ಆಗ್ತಾರೆ. ಅವರು ಆ ಜೈಲಿನಲ್ಲಿರುವಂತಹ ಎಲ್ಲ ಕೈದಿಗಳಿಗೆ ಅವರು ಬಾಸ್, ಅಂದರೆ ಒಂದು ರೀತಿಯಲ್ಲಿ ಲೀಡರ್ ಥರ ಇರ್ತಾರೆ. 3 ದಿನದ ನಂತರ ಜೈಲಿನಿಂದ ಬಿಡುಗಡೆ ಆಗಿ ಬಂದಂತಹ ಮ್ಯಾಡಿ
ತನ್ನ ಪಾಡಿಗೆ ತಾನಾಯಿತು ಮನೆ ಆಯಿತು ಅನ್ನುವ ರೀತಿಯಲ್ಲಿರುವಾಗ ಇನ್ನು ಜೈಲಿನಲ್ಲಿ ಪರಿಚಯ ಆಗಿದ್ರಲ್ಲ ಅವರು ಅವನಿಗೆ ಹೊರಗಡೆ ಸಿಗ್ತಾರೆ. ಅವರು ಹೀಗೆ ಒಂದು ಕೆಲಸ ಇದೆ ಬಾರೋ ಹೋಗಿ ಬರೋಣ ಅಂತ ಮ್ಯಾಡಿಯನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗೋದು ಏನಕ್ಕೆ ಅಂತ ಅಂದರೆ ಇಡೀ ಆಗಿನ ಕಾಲದಲ್ಲಿ ಬೆಂಗಳೂರಿನ ಭೂಗತ ಜಗತ್ತನ್ನು ತನ್ನ ಕೈನಲ್ಲಿ ಇಟ್ಕೊಂಡಿದ್ದಂಥ, ಅಂದರೆ ಸಿನಿಮಾದಲ್ಲಿ ಕೈನಲ್ಲಿ ಇಟ್ಕೊಂಡಿದ್ದಂತಹ ಕವಳ ಅನ್ನುವ ಪಾತ್ರ, ಕೇಶವ್ ಅಲಿಯಾಸ್ ಕವಳ ಅನ್ನುವ ಪಾತ್ರ, ಆ ಪಾತ್ರವನ್ನು ಒಡೆಯೋದಕ್ಕೆ ಈ ಎಲ್ಲ ರೌಡಿಗಳು ಹೋಗ್ತಾರೆ. ಅದರಲ್ಲಿ ಈತ ಹೋಗ್ತಾನೆ. ಯಾವುದೋ ಒಂದು ಅಮಾಯಕ ಕೆಲಸದಿಂದ ಅಚಾನಕ್ಕಾಗಿ ಜೈಲಿಗೆ ಹೋಗಿದ್ದ, ಆದರೆ ಜೈಲಿನಲ್ಲಿ ಪರಿಚಯ ಆದವರು ಆತನನ್ನು ಹೇಳ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಇನ್ನೇನು ಎಲ್ಲರೂ ಹೊಡಿಬೇಕು. ಆ ಸಂದರ್ಭದಲ್ಲಿ ಆ ಕವಳ ಅನ್ನುವ ಪಾತ್ರ, ಅಂದರೆ ಯಾವ ವಿಲನ್ ಆಗಿರ್ತಾರೆ ಅವರು ಎಲ್ರಿಗೂ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ತಪ್ಪಿಸ್ಕೊತಾರೆ. ಈತ ಸಿಗಾಕೊಂಡ್ಬಿಡ್ತಾನೆ ಮ್ಯಾಡಿ. ಸೊ ಈ ಮ್ಯಾಡಿ ಸಿಗಾಕೊಂಡ ನಂತರ ಆ ಕವಳ ತುಂಬ ಹೊಡಿತಾನೆ ಮ್ಯಾಡಿಗೆ. ಸೊ ಈ ಮ್ಯಾಡಿ ತಪ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಆತನ ಕೈಯಲ್ಲಿ ಒಂದು ಚಿಕ್ಕ ಬ್ಲೇಡ್ ಇರುತ್ತೆ, ಆ ಬ್ಲೇಡ್ನಲ್ಲೇ ಅವನು ಸಾಯಿಸ್ಬಿಡ್ತಾನೆ. ಸೊ ಅಲ್ಲಿಂದ ನಿಜವಾದ ರೌಡಿಸಮ್ ಮತ್ತು ನಿಜವಾದ ಕತೆ, ನಿಜವಾದ ಅಂಡರ್ವರ್ಲ್ಡ್ ಜಗತ್ತು, ಒಬ್ಬ ಎಳೆ ಹುಡುಗ, ಅಂದರೆ ಒಬ್ಬ ಕಾಲೇಜ್ ಹುಡುಗ ಹೇಗೆ ರೌಡಿಸಮ್ ಆಗ್ತಾನೆ, ಹೇಗೆ ರೌಡಿ ಆಗ್ತಾನೆ, ರೌಡಿಸಮ್ ಜಗತ್ತಿಗೆ ತೆರೆದುಕೊಳ್ತಾನೆ, ಇವೆಲ್ಲವೂ ಸಹ ಚಿತ್ರೀಕರಿಸಲಾಗಿದೆ. ಭಾಳ ಅದ್ಭುತವಾಗಿ ಬೆಂಗಳೂರಿನ ಭೂಗತ ಜಗತ್ತನ್ನು ಮತ್ತು ಜೈಲಿನಲ್ಲಿ ನಡೆಯುವಂಥ ವ್ಯವಹಾರಗಳನ್ನು, ಜೈಲಿನ ಒಳಗೆ ಮತ್ತು ಹೊರಗಡೆ ನಡೆಯುವಂಥ ಅವ್ಯವಹಾರಗಳನ್ನು, ಇವೆಲ್ಲವನ್ನು ಸಹ ಭಾಳ ಸೂಕ್ಷ್ಮವಾಗಿ ನಿರ್ದೇಶಕರು ಚೇತನ್ ಜೈರಾಮ್ ಭಾಳ ಸೂಕ್ಷ್ಮವಾಗಿ ಒಂದೊಂದು ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಚಿತ್ರೀಕರಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಬರುವ ಪಾತ್ರಗಳ ವಿಚಾರಕ್ಕೆ ಬಂದರೆ, ವಿಲನ್ ಆಗಿ ರಾಕಾ ಅನ್ನುವ ಪಾತ್ರವನ್ನು ಮಾಡಿದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ಸೈಡ್ ರೋಲ್ಗಳಲ್ಲಿ ಮತ್ತು ಸ್ಟಂಟ್ಸ್ಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಇದರಲ್ಲಿ ಮೇಯ್ನ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ರಾಕಾ ಅನ್ನುವ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ಒಂದು ರೀತಿಯಲ್ಲಿ ನಿಜವಾಗ್ಲೂ ವಿಲನ್ ಅನ್ನುವ ರೀತಿಯಲ್ಲಿಯೇ ಕಾಣಿಸ್ಕೊಳ್ತಾರೆ. ರಂಗಾಯಣರಿಗೂ ಏನಾದ್ರು ಸ್ಕ್ರೀನ್ ಮೇಲೆ ಬಂದರೆ ಅಲ್ಲಿ ಕೂತಿರುವಂಥ ಪ್ರೇಕ್ಷಕರನ್ನೇ ತಿಂದ್ಕೊಂಡ್ಬಿಡ್ತಾರೆ. ಹೇಗೆ ಅಂದರೆ ಕೇವಲ ತನ್ನ ಮುಖದಲ್ಲಿ ತೋರುವ ಅಭಿನಯದಿಂದ ಪ್ರೇಕ್ಷಕರ ಮುಖದಲ್ಲಿ ಹಳು ಬರುವ ರೀತಿಯಲ್ಲಿ ರಂಗಾಯಣರಿಗೂ ಅಭಿನಯ ಮಾಡ್ತಾರೆ. ಬಹಳ ಅದ್ಭುತವಾಗಿ ರಂಗಾಯಣರಿಗೂ ಅಭಿನಯ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ನಾಯಕ ನಟಿಯಾಗಿ ತಮ್ಮ ಚೊಚ್ಚಲ ಸಿನಿಮಾದಲ್ಲಿ ಭಾವನಾ ಎಸ್ ರೆಡ್ಡಿ ಅವರು ಅಭಿನಯಿಸಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಥ್ರಿಲ್ಲರ್ ಮಂಜು, ನಾನು ಆಗಲೇ ಹೇಳಿದೆ, ಥ್ರಿಲ್ಲರ್ ಮಂಜು ಕಾಣಿಸ್ಕೊಳ್ತಾರೆ. ಇನ್ನು ಪ್ರಖ್ಯಾತ್, ನಾಯಕ ನಟ ಪ್ರಖ್ಯಾತ್ ಬಹಳ ಅದ್ಭುತವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಭರವಸೆ ಮೂಡಿಸಬಲ್ಲಂತಹ ನಟನಾಗಿ ಈ ಚಿತ್ರದಲ್ಲಿ ಬಂದಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋ ವಿಚಾರ ಏನಂದರೆ, ಈ ಚಿತ್ರವನ್ನು ಡಾಲಿ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸುಮಾರು ಒಂದು 6 ವರ್ಷದ ಹಿಂದೆ ಟಗರು ಅನ್ನುವ ಸಿನಿಮಾ ಬರುತ್ತೆ. ಟಗರು ಸಿನಿಮಾದಲ್ಲಿ ಧನಂಜಯ್ ಡಾಲಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಅವರು ಇವತ್ತಿನವರೆಗೂ ಇನ್ನು ಮುಂದೆಯೂ ಸಹ ಡಾಲಿ ಧನಂಜಯ್ ಆಗಿ ಮೆರೀತಾ ಇದ್ದಾರೆ. ಡಾಲಿ ಧನಂಜಯ್ ಆಗಿದ್ದಾರೆ. ಅವರು ಡಾಲಿ ಎನ್ನುವ ಹೆಸರಲ್ಲೇ ಒಂದು ಸಿನಿಮಾ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದ್ರ ಮೂಲಕ ಈಗ ಹಲವಾರು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಈ JC ದಿ ಯೂನಿವರ್ಸಿಟಿ ಸಿನಿಮಾ ಸಹ ಡಾಲಿ ಪಿಕ್ಚರ್ಸ್ನಿಂದ ನಿರ್ಮಾಣ ಮಾಡ್ತಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಡಾಲಿ ಧನಂಜಯ್ ಅವರು ಒಂದು ಮಾತು ಹೇಳ್ತಾರೆ. ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ನೀವು ಡಾಲಿಯಾಗಿ ಬಂದಿದ್ರಲ್ಲ ಟಗರು ಅಲ್ಲಿ, ಅದಾದ ನಂತರ ಯಾಕೆ ಕಾಣಿಸ್ಕೊಳ್ಳಿಲ್ಲ, ಡಾಲಿಯಾಗಿ ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂತ. ಅದಕ್ಕೆ ಡಾಲಿ ಅವರು ಹೇಳ್ತಾರೆ, ನನ್ನ ಆಸೆಯಂತೆ ಡಾಲಿಯ ರೀತಿಯಲ್ಲಿ ಇನ್ನೊಬ್ಬ ಹುಡುಗನನ್ನು ನಮ್ಮ ಮನೆಯಿಂದ ತಯಾರು ಮಾಡಿಬಿಟ್ಟಿದ್ವಿ, ಅದೇ ಈ ಪ್ರಖ್ಯಾತ್. ನನ್ನ ಮನೆಯಿಂದ ಬಂದಿರುವಂಥ ಒಂದು ಅದ್ಭುತ ಸಿನಿಮಾ ಎಲ್ಲರೂ ಬಂದು ನೋಡಿ ಅಂತ. ಅದೇ ರೀತಿಯಲ್ಲಿ ಡಾಲಿ ಟಗರು ಅಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು, ಡಾಲಿಯಷ್ಟು ಕ್ರೂರತೆ ಇಲ್ಲದಿದ್ದರೂ ಬಹಳ ಅದ್ಭುತವಾಗಿ ಚೆನ್ನಾಗಿ ಪ್ರಖ್ಯಾತ್ ಅಭಿನಯಿಸಿದ್ದಾರೆ ಮ್ಯಾಡಿಯಾಗಿ. ಇನ್ನು ಈ ಚಿತ್ರಕ್ಕೆ ದೀಪು ಎಸ್ ಕುಮಾರ್ ಅವರ ಸಂಕಲನ ಹಾಗೂ ಕಾರ್ತಿಕ್ ಅವರ ಕ್ಯಾಮರಾ ಕೈಚಳಕ JC ಸಿನಿಮಾ ಮೂಡಿ ಬರುವಲ್ಲಿ ಸಾಕಷ್ಟು ಶ್ರಮವಿರುವುದು ನಮಗಿಲ್ಲಿ ಕಾಣ್ತದೆ. ಒಟ್ಟಾರೆಯಾಗಿ ಇದು ರೌಡಿಸಮ್ ಚಿತ್ರ ಮಾತ್ರವಲ್ಲ, ಒಬ್ಬ ಎಳೆ ವಯಸ್ಸಿನ ಹುಡುಗ ಅಕಸ್ಮಾತಾಗಿ ಅಚಾನಕ್ಕಾಗಿ ಏನಾದರೂ ಈ ರೀತಿಯ ಕೆಟ್ಟ ಚಟಗಳಿಗೆ ರೌಡಿಸಮ್ಗೆ ಬಿದ್ದರೆ ಬದಲಾವಣೆಯ ಹಾದಿಯನ್ನು ಬಗ್ಗೆ ಹೇಳಿದ್ದಾರೆ. ಸಿನಿಮಾದಲ್ಲಿ ಬರುವ ಲಾಸ್ಟು ಒಂದು ಡೈಲಾಗು ಬಹಳ ಕಾಡುತ್ತೆ ಎಲ್ರಿಗೂ. ಆ ಹೀರೋ ಹೇಳ್ತಾನೆ, ನಾನು ಜೈಲಿನಲ್ಲಿ ಬಂದಾಗ ಇಲ್ಲಿರುವವರ ಮಾತುಗಳನ್ನು ಕೇಳೋದು ಬಿಟ್ಟು ಇಲ್ಲಿ ಗೋಡೆ ಮೇಲೆ ಬರೆದಿರುವ ಬರಹಗಳನ್ನಾದರೂ ಓದಿದರೆ ನಾನು ಇಷ್ಟೊತ್ತಿಗೆ ಬದಲಾಗ್ತಿದ್ದೆ ಅಂತ. ಅದೇ ರೀತಿಯಲ್ಲಿ ಸಿನಿಮಾ ಕೂಡ ಎಂಡ್ ಆಗ್ತದೆ. ಮತ್ತೆ ಇಲ್ಲಿಗೆ ಬರಬೇಡ ಅನ್ನುವ ಸಾಲು ಕೂಡ ಪರದೆ ಮೇಲೆ ಬರ್ತದೆ. ಒಟ್ಟಾರೆಯಾಗಿ ಒಮ್ಮೆ ನೋಡಿಸಿಕೊಳ್ಳುವಂತಹ ಚಿತ್ರ JC ದಿ ಯೂನಿವರ್ಸಿಟಿ. ನೀವೆಲ್ಲರೂ ತುಂಬ ಸಮೇತರಾಗಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಮತ್ತು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.